ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡೋ ಆಳು ನಾಳು. 6 ಗಂಟೆಗೆ ಆಮೇಲೆ ಇಲ್ಲಿ ಕರೆಕ್ಟಾಗಿ 6 ಗಂಟೆಗೆ ಶೋ ಸ್ಟಾರ್ಟ್ ಅಂತ ಸಾಧು ಕೋಕಿಲ ಅವ್ರು ಹೇಳ್ತಿರ್ತಾರೆ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಮೆಜಾರಿಟಿ ಆಫ್ ಜನರು ನಾರ್ಮಲಿ ಮೆಜಾರಿಟಿ ಏನಿದೆ ಅದ್ರಲ್ಲಿ 6 ಗಂಟೆ ಆದಮೇಲೆ ಜನಕ್ಕೆ ಒಂದು ಆನಂದ ತೃಪ್ತಿ ಪಡೋಕ್ಕೋಸ್ಕರ, ಬಿಕಾಸ್ ಬೆಳಗಿನ ಸಾಯಂಕಾಲ ತನಕ ಕೆಲಸ ಮಾಡ್ತಿರ್ತಾರೆ, ಸಾಯಂಕಾಲ ಅಂತಲೇ ಎಷ್ಟೊಂದು ಜನ ಮೆನ್ಷನ್ ಮಾಡ್ತಿರ್ತಾರೆ. ಆ ಸಾಯಂಕಾಲ ಅಂತ 6 ಗಂಟೆ. ಸೊ 6 ಗಂಟೆ ಆದಮೇಲೆ ಎಷ್ಟೊಂದು ಜನ ಎಣ್ಣೆ ಹೊಡೆಯೋದು, ಸಿಗರೇಟ್ ಸೇದೋದು, ಅಥವಾ ಏನಾದರೂ ಅವ್ರು ಬ್ಯಾಡ್ ಹ್ಯಾಬಿಟ್ಟು ಅಥವಾ ಗುಡ್ ಹ್ಯಾಬಿಟ್ಸ್ ಏನೇ ಇದ್ರು ಅವ್ರಿಗೊಂಥರ ಖುಷಿ ಸಿಗುತ್ತೆ. ಮನೆಗೆ ಬರ್ತಾ ಇದೀವಲ್ಲ ಅನ್ನೋ ಖುಷಿ ಕೆಲಸದಿಂದ. ಅದಕ್ಕೋಸ್ಕರ ಸಾಧು ಕೋಕಿಲ 6 ಗಂಟೆಗೆ ಶೋ ಸ್ಟಾರ್ಟ್. ಹೆಣ್ಣಿನ ಹೃದಯ ಸುಡ್ತಾ ಇರೋದು ನೋಡಿ, ಪಕ್ಕದಲ್ಲಿರೋ ಹೃದಯನು ಸುಡ್ತಾ ಇರಂಗಿಲ್ಲ. ಹೃದಯ ಸುಡ್ತಾ ಇರೋದು ಸಿಂಬಲೈಸಿಂಗ್ ಏನು ಅಂದ್ರೆ, ಹೆಣ್ಮಕ್ಳು ಗಂಡು ಮಕ್ಳನ್ನ ಅಷ್ಟು ಈಸಿಯಾಗಿ ಅವ್ರ ಹೃದಯ ಒಳಗಡೆ ಜಾಗ ಕೊಡಲ್ಲ ಅಂತ ಇಂಡೈರೆಕ್ಟ್ ರೆಪ್ರೆಸೆಂಟೇಷನು. ಸೊ ದಟ್ ನಾವು ಹುಡುಗರು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ನಮ್ಮನ ಮೇಲೆ ಯಾವಾಗಲೂ ಹೆಣ್ಮಕ್ಳು ಡೌಟ್ ಪಡೋದಾಗ್ಲಿ ಅಥವಾ ಅಷ್ಟಾಗಿ ಅಂತಾರೆ ಅವ್ರ ಹೃದಯ ಒಳಗಡೆ ಜಾಗ ಕೊಡಲ್ಲ ಅಷ್ಟು ಸುಲಭವಾಗಿ. ಸೊ ಅದಕ್ಕೆ ಹುಡುಗರು ಸರ್ಕಸ್ಗಳು ಮಾಡಬೇಕು ಅಂತ ಇಂಡೈರೆಕ್ಟಾಗಿ ರೆಪ್ರೆಸೆಂಟೇಷನ್. ಅದಕ್ಕೆ ಹೆಣ್ಣಿನ ಹೃದಯ ಉರಿತಾ ಇರುತ್ತೆ ಅನ್ನೋ ಥರ ಸಿಂಬಾಲಿಕ್ ಆಗಿ ತೋರಿಸಿರೋದು. ಇನ್ನೊಂದು ಸಿಂಬಲೈಸೇಷನ್ ಏನು ತೋರಿಸ್ತಾರೆ ಅಂದರೆ, ಈ ಡೈಲಾಗ್ ಬರುತ್ತೆ ಉಪೇಂದ್ರ, ನೆಕ್ಸ್ಟ್ ಟೈಮ್ ಬಂದು ತಗೊಳ್ಳೋಣ ಅಂತ. ಆ ಟೈಮ್ಗೆ ಒಂದು ಫೋಟೋ ತೋರಿಸ್ತಾರೆ. ಅಲ್ಲೊಂದು ಹುಡುಗಿ ಲಿಟ್ರಲಿ ಕೆಲಸ ಮಾಡ್ತಾ ಇರೋ ಥರ ಒಂದು ಯುರೋಪಿಯನ್ ಟೈಪ್ ಫೋಟೋ ಇರುತ್ತೆ. ಅದನ್ನ ನೋಡಿದಾಗ ಏನು ಸಿಂಬಲೈಸ್ ಅಂದರೆ, ಸಿಂಪಲ್ ಹೆಣ್ಮಕ್ಳು ಕಷ್ಟಪಡೋದು ಜನಕ್ಕೆ ಗೊತ್ತಾಗಲ್ಲ ಅನ್ನೋದನ್ನ ಇಂಡೈರೆಕ್ಟಾಗಿ ತೋರ್ಸೋಕೆ ಟ್ರೈ ಮಾಡಿರ್ಬೋದು ಅನ್ಸುತ್ತೆ ನನ್ಗನ್ಸೋ ಪ್ರಕಾರ. ಅವರು ನಮ್ಮ ರಾಜ್ಯನ ಹತ್ರ ಇದೆ ಅಂತ ತೋರ್ಸಕ್ ಹಿಂಗ್ ಬಂದಿದೀವಿ. ಶೆಲ್ಟ್ಲೆಸ್ ಬಂದಿರೋದು ಏನು ಅಂದರೆ, ಬಾಡಿ ಗಾರ್ಡ್ಗಳ ಹೆಸರಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಹೊರತು ಬಾಡಿ ಗಾರ್ಡ್ ಕೆಲಸ ಮಾಡಲ್ಲ. ಅದಕ್ಕೆ ಇದು ಸಿಂಬಲೈಸೇಷನ್ ಆಗಿ ತೋರಿಸಿರೋದು. ಈ ಸೀಕ್ರೆಟ್ ಎಲ್ಲರಿಗೂ ಕರೆಕ್ಟ್ ಆಗಿ ಹೇಳು, ಅರ್ಥ ಮಾಡಿಸು. ಓಕೆ, ಅಂದ್ರೆ ಸಿಂಪಲ್ ಎಷ್ಟೋ ನನಗೆ ಗೊತ್ತಾಗಿರಲ್ಲ. ದಟ್ ಅದೇ ಅಲ್ಲೊಂದು ಡೈಲಾಗ್ ಬರುತ್ತಲ್ಲ, ನಾವು ಕಾಸು ಕೊಟ್ಬಿಟ್ಟು ನಿಮ್ಮನ್ನ ಮಡಿಕೊಂಡಿರೋದು, ನೀವು ನಮಗೋಸ್ಕರ ಕೆಲಸ ಮಾಡಬೇಕು, ಬಟ್ ನೀವು ನಮ್ಮನ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರ ಅಂತ ಕಚಡ ನನ್ನ ಮಕ್ಕಳು ನೀವು. ಮನೆ ಅನ್ನ ತಿಂದು ನನ್ನನ್ನೇ ಕೆಲಸಗಾರ ಅಂತೀರಾ? ತುಳಿದು ಕುಡ್ರು ಮಾಡ್ಬಿಡ್ತೀರಾ. ಅವನ ಮನೆ ಅನ್ನ ಅಲ್ಲ, ಜನರ ಮನೆ ಅನ್ನನ ಇವನ್ ತಿನ್ಬಿಟ್ಟು ಅವನೇ ಊರ್ಗ್ ಹಂಚ್ತಾವನೆ ಅಂದ್ರೆ ಎಷ್ಟು ಸ್ಟುಪಿಡಿಟಿ ಇದೆ ನೋಡಿ. ಸಿಂಪಲ್ ಲಾಜಿಕ್ಲಿ ನಿಮ್ಮ ದುಡ್ಡನ್ನ ನಾನು ಇಸ್ಕೊಬಿಟ್ಟು ನಾನು ಅದ್ರಲ್ಲಿ ಎಂಜಾಯ್ ಮಾಡಿ ತಿರ್ಗಾ ನಿಮ್ಗೆ ಹಂಚ್ಬಿಟ್ಟು ಹೇಳ್ತೀನಿ ನಾನು ದಾನ ಮಾಡ್ತಾ ಇದ್ದೀನಿ ಅಂತ. ಸೊ ಇದನ್ನೇ ಏನಂತ ಕರಿತೀರಾ ಅದು ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಕು. ಇಲ್ಲೊಂದು ಅಕ್ಷತರದು ಬ್ಯಾಕ್ ಅಗೇನ್ ಇದು ಹೇಳಿದ ಹೆಂಗ್ ನಿಜ ಆಗ್ಬಿಡ್ತು ಅಂತ ನೀವು ಅನ್ಕೋಬಹುದು. 1000 ಸುಳ್ಳಲ್ಲಿ ಒಂದು ಸತ್ಯ ಇದ್ದೇ ಇರುತ್ತಂತೆ, ಹಾಗೆ 1000 ಸತ್ಯದಲ್ಲಿ ಒಂದು ಸುಳ್ಳಿರುತ್ತಂತೆ. ಅದೇ ಲಾಜಿಕ್ ಮೇಲೆ ಇದು ಅವರು ಒಂದು ಫ್ಲೋ ಅಲ್ಲಿ ಹೇಳಿ ನೋಡಿ. ನಾನು ಏನೋ ಕವಡೆ ಹಾಕ್ಲಿಲ್ಲ, ಗಿಡನ ಹಾಕ್ಲಿಲ್ಲ, ಬದನೆಕಾಯಿ ಏನೂ ಮಾಡಲಿಲ್ಲ, ಆದ್ರೂ ಸುಮ್ಮನೆ ಮೇಲ್ಮೇಲೆ ಹೇಳ್ಬಿಟ್ರು ಏನಂತ, ಅವನು ಆಯ್ಕೊಂಡು ತಿನ್ನೋನು ಆ ನೆಕ್ಸ್ಟ್ ಇಷ್ಟರಲ್ಲೇ ಅವನು ರೋಡಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡ್ತಾನೆ ಅಂತ ಅಂದ್ಬಿಟ್ರು ಬೈ ಮಿಸ್ಟೇಕ್ ಆಗಿ. ಅದು ನಿಜ ಆಯಿತು. ಬಟ್ ಅದೇ ನಾನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿದೆ, ಅದ್ಯಾವುದು ವರ್ಕೌಟ್ ಅಲ್ಲ. ಅದನ್ನೇ ಸಿಂಬಲೈಸೇಷನ್ ಆಗಿ ಮಾಡಿರೋದು. ಇವತ್ತು ರಾತ್ರಿ ಸತ್ಯ ಇರೋದನ್ನೇ ಸುಳ್ಳು ಮಾಡ್ರು ನೋಡಿ. ಆ ಬ್ಲ್ಯಾಕ್ ಕ್ಯಾರೆಕ್ಟರ್ಗೆ ಹೆಸರು ಇರಲಿಲ್ಲ, ವೈಟ್ ಕ್ಯಾರೆಕ್ಟರ್ಗೆ ಮಾತ್ರ ಹೆಸರಿತ್ತು. ಅದು ಜನ ಸತ್ಯ ಅಂತ ಕೊಟ್ಟಿದ್ರು. ಈಗ ಯಾವಾಗ ಸತ್ಯನ ಸುಳ್ಳು ಮಾಡ್ರು ಅಂತ ಹೇಳ್ತಾರೆ ನೋಡಿ, ಅವಾಗ ಒಂದು ಸುಳ್ಳು ಆಯ್ತಾನೆ. ಆ ಸುಳ್ಳಿಗೆ ಅವನೇ ಹೆಸರಿಟ್ಕೊತಾನೆ ನೋಡಿ. ನಾನೇ ಕಲ್ಕಿ ಅಂತ ಹೆಸರಿಟ್ಕೊತಾನೆ, ಅದು ಕೂಡ ಸುಳ್ಳು. ಅದಕ್ಕೆ ರೆಪ್ರೆಸೆಂಟೇಷನ್. ಸತ್ಯ ಅನ್ನೋ ಕ್ಯಾರೆಕ್ಟರ್ ಜನ ಇಟ್ಟಿದ್ದು, ಅವನೇ ಹೆಸರಿಟ್ಕೊಂಡಿದ್ದೀನಂತ ಕಲ್ಕಿ ಅಂತ. ಆಸ್ ಸಿಂಪಲ್ ಆಸ್ ದಟ್. ಅಲ್ಲಿಗೆ ಸುಳ್ಳಾಗೋಯ್ತಲ್ಲ. ಲಿಟ್ರಲಿ ಎಣಗಳು ಬಿದ್ದಿದೆ, ಹಂಗೆ ಹುಡುಗಿರು ಕೂಡ ಓಡಾಯ್ತಾ ಇರ್ತಾರೆ. ಇದನ್ನ ಇನ್ನೊಂದು ತಿರ್ಗಾ ಸಿಂಬಲೈಸೇಷನ್ ಆಗಿ ತೋರಿಸ್ತಾ ಇರೋದು. ಏನಂದ್ರೆ ಔಟರ್ ವರ್ಲ್ಡ್ ಅಲ್ಲಿ ಅವ್ರು ಆಡಿ ಸತ್ತೋಗೋರೆ ಗುರು, ಓಪನ್ ಆಗಿ ಹೇಳ್ಬೇಕು. ಔಟರ್ ವರ್ಲ್ಡ್ ಅಲ್ಲಿ ಅವ್ರು ಸತ್ತೋಗೋರೆ, ಇನ್ನರ್ ವರ್ಲ್ಡ್ ಅಲ್ಲಿ ಇನ್ನೂ ಎಕ್ಸಿಸ್ಟೆನ್ಸ್ ಅಲ್ಲಿ ಅವ್ರೆ. ಅದು ನಿಮ್ಮ ಮನಸ್ಸುಗಳಲ್ಲಿರೋ ಹುಳಗಳು, ಅಂದ್ರೆ ಹೆಣ್ಣು ಯುನೋ ಸೆಕ್ಷುವಲ್ ಡಿಸೈರ್ಸ್ ಅಂತಾರಲ್ಲ, ಅದು ಉಳ್ಕೊಂಡಿರುತ್ತೆ. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಜೈಲ್ ಒಳಗೆ ಕೂಡಾಕೋದು. ಅವ್ರು ಈಚೆ ಬಂದಾಗ ಏನಾಗುತ್ತೆ, ಬರೀ ನೆಗೆಟಿವಿಟಿ ಆಗೇ ಇರುತ್ತೆ. ಒಳಗಡೆ ಇದ್ದಾಗ ನೋಡಿ, ಅದಕ್ಕೆ ಅವ್ರು ಬೈಯೋದು ಉಪೇಂದ್ರ ಅವರು. ಈಚ್ ಕಡೆ ಏನಪ್ಪ ಅದು ನಿಮ್ಮ ದೇಹ ಮಾರ್ಕೊಂಡು ಒಳಗಡೆ ಒಳ್ಳೆಯರಾಗಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು ಅಂತ ಬೈಯೋದು. ಮನೆಗಳನ್ನ ಹಾಳು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀರಾ, ಅದ್ರ ಬದಲು ರಾಜ್ಯನೇ ಹಾಳು ಮಾಡೋದು ಹೇಳ್ಕೊಡ್ತೀನಿ ಬನ್ರಿ. ಅದು ಹೆಂಗೆ ರಾಜ್ಯನ ಹಾಳು ಮಾಡೋದು ಅಂದರೆ, ರಾಜನ ಹತ್ರ ಕಳಿಸ್ತೀನಿ, ಅವನು ಹಾಳು ಮಾಡ್ರೆ ಆಟೋಮೆಟಿಕ್ ರಾಜ ಎಕ್ಕುಟ್ಟೋಯ್ತದೆ, ರಾಜ್ಯನ ಎಕ್ಕುಟ್ಟೋಗುತ್ತೆ ಅನ್ನೋ ಥರ ಸಿಂಬಲೈಸೇಷನ್ ನೋಡಿ. ಹೆಂಗೈತೆ, ಅವ್ನಿಗೆ ಒಬ್ರು ಬೇಕಾಗಿಲ್ಲ, ಎಲ್ಲ ಬೇಕಾಗಿತ್ತು. ಅದಕ್ಕೆ ಎಷ್ಟೊಂದು ಜನ ಹುಡುಗಿಯನ್ನ ಹಾಕೊಂಡ್ ಬಂದಿರ್ತಾನೆ ನೋಡಿ. ಹೆಂಗೈತೆ ಸಿಂಬಲೈಸೇಷನ್. ಅದೇ ತಾನೇ ಅತಿ ಆಸೆ ಅನ್ನೋದು. ಅತಿ ಆಸೆ ಮನುಷ್ಯನಲ್ಲಿ ಬಂದಾಗ ಏನೇನೆಲ್ಲ ಕಂತ್ರಿ ಕೆಲಸ ಮಾಡಿಸುತ್ತೆ. ಒಂದು ಹುಡುಗಿ ಸಾಕಾಗಿತ್ತು, 2 ಹುಡುಗಿ ಸಾಕಾಗಿತ್ತು, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ. 5 ಜನ 6 ಜನ, ವಾಟ್ ದ ಫಕ್ ಮ್ಯಾನ್, ವಾಟ್ ಈಸ್ ದಿಸ್?
ಯಾವ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ ನಾವು? 5 ಜನ ಹುಡುಗಿ ಬೇಕಾ ನಿನಗೆ? ಯಪ್ಪ ದೇವ್ರೆ, ಅಷ್ಟು ಶಕ್ತಿ ಕೊಟ್ಟವನ ನಿನಗೆ ದೇವರು. ಹೇಳ್ತಾ ಇರೋದು ಇವರು ನೋಡಿ, ಶಕ್ತಿ ಇಲ್ಲ ಗಿಕ್ತಿಲ್ಲ, 5 ಜನ ಬೇಕು 6 ಜನ ಬೇಕು. ಯಪ್ಪ ಅಪ್ಪ ಅಪ್ಪ ಏನು. ಇಲ್ಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಏನಿದೆ ಅದು ಒಂದು ಏನಂತಾರೆ, ಒಂದು ಕೇಜ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ. ಏನಕ್ಕೆ? ಯಾರನ್ನ ಕೂಡಾಕಕ್ಕೆ. ಅದು ಯಾರನ್ನ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಅಲ್ಲಿ ಸತ್ಯನ ಕೂಡಾಕ್ಬೇಕು ಅಂತ, ಅಂದರೆ ಒಳ್ಳೇದನ್ನ ಕೂಡಾಕ್ಬೇಕು. ಒಳ್ಳೇದನ್ನ ಕೂಡಾಕ್ಬಿಟ್ರೆ ಯಾವ್ದು ಆಚೆ ಕಡೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿರ್ಗಾಡ್ಬೋದು. ಕೆಟ್ಟದ್ದು ಅಂದರೆ ನೀವೇ ಒಳ್ಳೇದು ಕೆಟ್ಟದ್ದು ಎರಡು ನಿಮ್ಮಲ್ಲೇ ಇರುತ್ತೆ. ನೀವು ಯೋಚನೆ ಮಾಡಿ, ನಿಮ್ಮಲ್ಲಿರೋ ಕೆಟ್ಟದನ್ನ ನೀನು ತಲೆಗಡೆ ಇಟ್ಕೊಬಿಟ್ಟು ಒಳ್ಳೇದನ್ನೇ ಮಾಡ್ಕೊಂಡು ಕೂತ್ಕೊಂಡು ನೀನು ಒಳ್ಳೆದಾಗಿ ಉಳ್ಕೋತೀಯ. ಅಕಸ್ಮಾತ್ ನೀನು ಒಳ್ಳೇದನ್ನೆಲ್ಲ ಬರೀ ತಲೆಯಲ್ಲಿ ಇಟ್ಕೊಬಿಟ್ಟು ಕೆಟ್ಟದಿನ ಈಚೆ ಬಿಟ್ಬಿಟ್ರೆ ಎಂಜಾಯ್ ಮಾಡ್ತಿರ್ತೀಯ. ಜನಕ್ಕೆ ಕಚಡ ಕೆಲಸ ಮಾಡ್ಕೊಂಡು ಅವನು ಹಾಳು ಮಾಡ್ಕೊಂಡು ನೀನು ಹಾಳಾಗ್ಬಿಟ್ಟು ಹಂಗೆ ಗಬ್ಬೆ ಬಿಡಿಸ್ಕೊಂಡು ಓಡಾಡ್ತಿರ್ತೀಯ. ಅದನ್ನೇ ಸಿಂಬಲೈಸ್ ಮಾಡ್ತಾರೆ. ಅದಕ್ಕೆ ಅವನು ನೋಡಿ ಸತ್ಯನ ಮೇಲೆ ಕರ್ಕೊಂಬಂದು ಕೂಡ ಆಗ್ತಾನೆ, ಅವನು ಆಚೆ ಹೋಗ್ತಾನೆ. ಅದು ಇಲ್ಲಿ ಯಾವುದೇ ಕ್ಯಾರೆಕ್ಟರ್ಗೂ ಅವ್ರಾಗ ಅವ್ರ ಹೆಸರುಗಳನ್ನ ಹೇಳ್ಕೊಂಡಿಲ್ಲ. ಇಲ್ಲಿ ಲಿಟ್ರಲಿ ಒಬ್ಬ ವ್ಯಕ್ತಿ ಅವನ ಹೆಸರನ್ನ ಅವನೇ ಹೇಳ್ಕೊತವನೆ, ನಾನು ಕಲ್ಕಿ ಅಂತ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ದಟ್ ಈಸ್ ನನ್ ಅದರ್ ದೆನ್ ಸುಳ್ಳ ಅಂತ. ಇದು ಸುಳ್ಳು ಅಥವಾ ನೆಗೆಟಿವ್ ಕ್ಯಾರೆಕ್ಟರ್ ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದು. ಈ ಕ್ಯಾರೆಕ್ಟ್ರು ಅವನೇ ಕಲ್ಕಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾನೆ. ಕಲ್ಕಿ ಅನ್ನೋದೇ ಸುಳ್ಳು. ಓಕೆ, ಇದ್ರ ಪ್ರಕಾರ. ಸೊ ಅದನ್ನೇ ನೀವು ನಂಬ್ಕೊಂಡು ಕೂತಿದ್ದೀರಲ್ಲ. ನೀವು ಎಷ್ಟೋ ಜನ ಪಿಕ್ಚರ್ ನೋಡೋದಕ್ಕೆ ಅರ್ಥನೇ ಆಗಿಲ್ಲ. ಅವ್ರು ಏನಂತ ಹೇಳ್ತಾರೆ, ಕಲ್ಕಿ ಅಂತೆ ಸತ್ಯ ಮತ್ತೆ ಕಲ್ಕಿ ಅನ್ನೋದು ನೆಗೆಟಿವ್ ಕ್ಯಾರೆಕ್ಟರು ಅಂತ ಹೇಳ್ತಿರ್ತಾರೆ. ಅವ್ನು ಆ್ಯಕ್ಚುಲಿ ಹೆಸರು ಇಟ್ಕೊಂಡಿರೋದು ಕಲ್ಕಿ ಅನ್ನೋದು ಹೆಸರು ಅಷ್ಟೇ. ಆ ಹೆಸರು ಒಬ್ಬ ವ್ಯಕ್ತಿ ಸುಳ್ಳು ಅನ್ನೋ ಕ್ಯಾರೆಕ್ಟರ್ ಅಥವಾ ನಿಮ್ಮಲ್ಲಿರೋ ನೆಗೆಟಿವಿಟಿ ಏನಿದೆ ಅದು ಅದಕ್ಕೆ ಹೆಸರು ಇಟ್ಕೊಂಡ್ಬಿಡ್ತು. ಏನಂತ, ನಾನೇ ಕಲ್ಕಿ, ಯಾವನೇನು ಉದುರಿಸ್ತಾನೆ ಟ್ರೈ ಮಾಡಿ ನಾನು ನೋಡ್ತೀನಿ ಅನ್ನೋ ಹತ್ರ. ನೋಡಿ ತಲೆ ಹೆಂಗೆ ಓಡಿಸಿರೋದು. ಸೊ ಸುಳ್ಳು ಏನು ಲಿಮಿಟ್ ಇರೋಲ್ಲ. ಹೇಳ್ತಿಲ್ವ ಏನು ಬೇಕಾದ್ರೆ ಹೇಳ್ಬಿಟ್ಟು ಜನ ಮಾರಿಸ್ಬೋದು. ಅದಕ್ಕೆ ನನ್ನ ದೇವ್ರು ಅಂತ ಹೇಳ್ಕೊಂತಿರ್ತಾರೆ. ಯಾರೇ ಮಗ ಇಲ್ಲ ಅಂತ ಹೇಳ್ತಾನೆ, ನಾನು ಹೇಳ್ತೀನಿ, ನಾನು ಪವಾಡ ಪುರುಸ್ತಾ ಅದು ಉದುರಿಸ್ತೀನಿ, ನೀನು ಚೆನ್ನಾಗಿ ಯಾಮರಿಸ್ತೀನಿ, ನಿನಗೇನಾದ್ರು ಗೊತ್ತಾಗಲ್ಲ. ನಾನು ಎಲ್ಲಿವರೆಗೂ ಕೆಟ್ಟವನಾಗಿರ್ತೀನೋ ಅಲ್ಲಿ ತನಕ ನೀವು ಪೆಕ್ಕರು ನನ್ನ ಮಕ್ಳು ಥರ ಇರ್ತೀರ. ನಾನು ಯಾವತ್ತು ಒಳ್ಳೆನಾಗ್ಬಿಡ್ತೀನೋ ನೀವೆಲ್ಲ ಬುದ್ಧಿವಂತರಾಗ್ಬಿಡ್ತೀರಾ. ಹಂಗೆ ಅರ್ಥ ಆಯ್ತಾ? ನಾನು ವೀರಬ್ರಹ್ಮೇಂದ್ರ ಗುರೂಜಿ. ಇಡೀ ದೇಶಕ್ಕೆ ಗೊತ್ತಿರೋ ಹಾಗೆ ನನ್ನ ಭವಿಷ್ಯ ಯಾವತ್ತೂ ಸುಳ್ಳಾಗಿಲ್ಲ, ಮುಂದೆ ಅದು ಸುಳ್ಳಾಗೋಲ್ಲ. ಹಾಗೆ ಈ ತಿಂಗಳ ತಿರ್ಗಾ ಸಿಂಬಲೈಸೇಷನ್ ಆಗಿ ತೋರಿಸೋರು ನೋಡಿ. ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಚ್ಚುತ್ತ ಅವ್ರ ಕ್ಯಾರೆಕ್ಟ್ರು. ಅವ್ ಯಾವುದೋ ಒಬ್ಬ ರ್ಯಾಂಡಮ್ ಆಗಿ ಅವ್ನ ಮಗನೇ ಬಂದ್ಬಿಟ್ಟು ನಾನೇ ಕಲ್ಕಿ ಅಂತ ಹೇಳ್ಕೊತಾವನೆ ಅಂತ ಅಂದಿದ ತಕ್ಷಣ ನಂಬಿಟ. ಸೊ ಅದನ್ನೇ ಹೇಳ್ತಾ ಇರೋದು ಸಿಂಬಲೈಸೇಷನ್ ಆಗಿ. ಸೊ ಇಷ್ಟೆಲ್ಲ ತಲೆ ಓಡಿಸಿ ಕವಡೆ ಹಾಕಿ ಈ ಕ್ಯಾಲ್ಕುಲೇಷನ್ ಮಾಡಿ ಅದೆಲ್ಲ ಮಾಡ್ಬಿಟ್ಟು ಏನೇನೋ ತಿಪ್ಪುರ್ಲಾಗ ಹಾಕ್ಬಿಟ್ಟು ಹೇಳಿದ ಅವ್ನು ಪಕ್ಕ ಇದು ಸತ್ಯ ಗೊತ್ತಾಗ್ತಾನೆ ಅದು ಇದು ಅಂತ. ಅರೆ ಕಲ್ಕಿ ಅಲ್ಲ ಅಂತಂದ. ಈಗ ನೋಡಿದ್ರೆ ನಾನು ಕಲ್ಕಿ ಅಂತ ಹೇಳ್ಕೊಂಡಿದ ತಕ್ಷಣ ಇವ್ನು ಹೇಳ್ತಾರೆ ನಿಜ, ಹಂಗಾರೆ ಇದನ್ನು ಹೋಗಿ ಹೇಳ್ಬಿಡ್ತೀನಿ. ಅದಕ್ಕೆ ಅವರು ಬ್ಲ್ಯಾಕ್ ಡ್ರೆಸ್ಸಲ್ಲಿ ಕಾಣಿಸ್ಕೋತಾರೆ. ಅವರಲ್ಲೂ ಇರೋದು ನೆಗೆಟಿವಿಟಿನೇ ನೋಡಿ, ರೆಪ್ರೆಸೆಂಟೇಷನ್. ಅದಕ್ಕೆ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಹೋಗಿ ಕೂತ್ಕೊಂಡು ನೆನಪದು ಹೋಗಿ ಹೇಳ್ಕೊಳ್ಳೋದು. ಈಗ ಅವರು ಕೂಡ ಅವ್ರ ಹೆಸರನ್ನ ಹೇಳ್ಕೊತಾರೆ. ಸೊ ರೆಪ್ರೆಸೆಂಟೇಷನ್ ಏನು, ದಟ್ ಈ ಪಿಕ್ಚರ್ ಇಷ್ಟ ತನಕ ಅವ್ರ ಹೆಸರು ಎಲ್ಲೂ ಅವರೇ ಹೇಳ್ಕೊಂಡಿರಲಿಲ್ಲ. ಈಗ ಅವರು ಹೇಳ್ತಾರೆ, ಈ ಏನಪ್ಪ ಅದು ಜನಕ್ಕೆ ಅನೌನ್ಸ್ ಮಾಡ್ಬೇಕಾರೆ ಅವ್ರ ಹೆಸರನ್ನ. ಸಿ ದಟ್ಸ್ ವೈ ಅಗೇನ್ ತಿರ್ಗಾ ಹೆಸರು ಹೇಳ್ಕೋದ್ರೆ ದಟ್ ಮೀನ್ಸ್ ಅಗೇನ್ ಸುಳ್ಳು ಸ್ಪ್ರೆಡ್ ಆಗ್ತೈತೆ ಅಂತ. ಉಪೇಂದ್ರ ಒಂದು ಥಿಂಗ್ನ ಯಾವಾಗಲೂ ಹೇಳ್ತಿರ್ತಾರೆ, ದಟ್ ಎಲ್ಲ ತಲೆ ಎತ್ಕೊಂಡು ನೋಡೋ ಥರ ಮಾಡ್ತೀನಿ ಅಂತ. ಸೊ ಅದಕ್ಕೆ ನೋಡಿ ಎಷ್ಟು ಸಿಂಬಾಲಿಕ್ ಆಗಿ ಹುಡುಗಿರು ಮಲ್ಕೊಂಡು ಟಿವಿನ ತಲೆ ಎತ್ಕೊಂಡು ನೋಡೋ ಥರ ತೋರ್ಸೋಕೆ ಟ್ರೈ ಮಾಡಿರೋದು. ಎಷ್ಟು ತಲೆ ಓಡಿಸಿ ಈ ಲಿಟ್ರಲ್ ಸೀನ್ಗಳನ್ನ ಹಾಕಿರ್ಬೋದು, ಯೋಚನೆ ಮಾಡಿ. ಅದಕ್ಕೆ ಅದನ್ನು ಸಿಂಬಲೈಸ್ ಮಾಡೋಕೆ ಕೂಡ ಅದು ಮೇಕ್ ಮುಂದಕ್ಕಿದ್ದು ಉಲ್ಟಾಗಿ ಹೋಗುತ್ತೆ. ರೆಪ್ರೆಸೆಂಟೇಷನ್ ಏನು, ದಟ್ ಇಷ್ಟು ದಿವಸ ನಾನು ಒಳ್ಳೇದನ್ನು ಮಾಡಬೇಕು ಅಂದ್ಕೊಂಡಿದ್ದು ಏನಪ್ಪ ಅದು ಕ್ಯಾರೆಕ್ಟ್ರು ನೆಗೆಟಿವ್ ಮಾಡಕ್ಕೆ ಹೋಯ್ತೀನಿ ನಾನು ಇನ್ಮೇಲಿಂದ. ನಾನು ಬರೀ ಇನ್ಮೇಲೆ ನೆಗೆಟಿವಿಟಿನೇ ಸಪೋರ್ಟ್ ಮಾಡ್ತಿದ್ದೀನಿ ಅನ್ನೋ ಥರ ನೆಗೆಟಿವ್ ಎಂಟರ್ ಆಗೋಗುತ್ತೆ. ಸಿಂಪಲ್. ಮನಸ್ಸು ಹೀರೋಯಿನ್ ಅದಕ್ಕೆ ನೋಡಿ ತಲೆನೇ ಕೆಡಿಸ್ಕೊಳ್ಳೋಣ. ಇಷ್ಟ ಬಂದಿದ್ದು ಬೇಕು ಅಂದಾಗ ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡ್ತೀರಾ. ಇಷ್ಟ ಇಲ್ಲ ಅಂದರೆ ನೀವು ಅವ್ರ ಅಪ್ಪನ ಏನಾರಾಗೋಗ್ಲಿ ನಾವು ಅದ್ರ ಹತ್ರಕ್ಕೂ ಹೋಗಲ್ಲ ಅನ್ನೋ ಥರ ಸಿಂಬಲೈಸೇಷನ್. ನಿಮ್ಮ ಮನಸ್ಸು ಹಂಗೆ ಅಲ್ವಾ, ಬೇಕು ಅಂದರೆ ಬೇಕೇ ಬೇಕು, ಬೇಡ ಅಂದರೆ ಬೇಡವೇ ಬೇಡ. ಅಗೇನ್ ಇಲ್ಲಿ ತಿರ್ಗಾ ಸಿಂಬಲೈಸೇಷನ್ ದಟ್ ನೆಗೆಟಿವಿಟಿ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಅವ್ರು ವೈಟ್ ನಾಮಾನೇ ಇಟ್ಕೋಬೋದಿತ್ತು, ರೆಡ್ ನಾಮಾನೇ ಇಟ್ಕೋಬೋದಿತ್ತು, ಯೆಲ್ಲೋ ನಾಮಾನೇ ಇಟ್ಕೋಬೋದಿತ್ತು, ಆರೆಂಜ್ ಇಟ್ಕೋಬೋದಿತ್ತು, ಗ್ರೀನೇ ಇಟ್ಕೋಬೋದಿತ್ತು, ಪರ್ಪಲ್ ಇಟ್ಕೋಬೋದಿತ್ತು, ಯಾವ ನಾಮಾದ್ರೂ ಇಟ್ಕೋಬೋದಿತ್ತು. ಬ್ಲ್ಯಾಕೇ ಯಾಕೆ ಚೂಸ್ ಮಾಡಿದ್ರು? ರೆಪ್ರೆಸೆಂಟೇಟಿಂಗ್ ದಟ್ ಐ ಆಮ್ ನೆಗೆಟಿವ್, ನಾನು ನೆಗೆಟಿವ್ ಆಗಿ ಬದುಕ್ತೀನಿ ಅಂತ. ಸೊ ಅವ್ರ ತಲೆಯೊಳಗಡೆ ಈ ಒಳ್ಳೇದು ಕೆಟ್ಟದ್ರಲ್ಲಿ ನೆಗೆಟಿವ್ ಗೆದ್ಬಿಡ್ತು. ಅದಕ್ಕೋಸ್ಕರ ನೆಗೆಟಿವ್ನೇ ಫಾಲೋ
ಕುದುರೆ ಓಡಿಸ್ಕೊ ಬರ್ಬೇಕಾದ್ರೆ ಆ ಕತ್ಲೆ ಥರ ಐತೆ ಫುಲ್ಲು. ಬೆಳಗ್ಗೆ ಎಷ್ಟೇ ಇದ್ರು ಅವ್ರು ಬರ್ಬೇಕಾದ್ರೆ ಫುಲ್ ಕತ್ಲೆ ಥರ ಫೀಲ್ ಆಗ್ತಿರ್ತಾರೆ. ರೆಪ್ರೆಸೆಂಟೇಷನ್ ಏನು, ಕತ್ಲೆ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಬೆಳಕು ಕೂಡ ನುಂಗಾಕೋ ಅಷ್ಟು ತಾಕತ್ತೈತೆ ಅಂತ. ಅದಕ್ಕೆ ಸಿಂಬಲೈಸೇಷನ್ ಆಗಿ ತೋರಿಸಿರೋದು. ಅವ್ರು ಕುದುರೆಲಿ ಬರ್ಬೇಕಾದ್ರೆ ಬೆಳಕು ಹೋಗ್ತಾರ ಥರ ಹೊಂಟೋಗೋ ಥರ ಇರೋದು. ಏನಪ್ಪ ಅದು ಮಾಸ್ ಲುಕ್ಕು ಅಂತ ಹೇಳ್ತಿರ್ತಾಳೆ. ಇದು ರೆಪ್ರೆಸೆಂಟೇಷನ್ ಏನು ಅಂದರೆ ಹೆಂಗೆ ಹುಡುಗಿರಿಗೆ ಬ್ಯಾಡ್ ಬಾಯ್ಸ್ ಜಾಸ್ತಿ ಇಷ್ಟ ಆಗ್ತಾರೋ ಇಲ್ಲ ಅದನ್ನೇ ಒಂದು ನಿಮ್ಮ ಎಮೋಷನ್ ಆಗಿ ತೋರಿಸಿರೋದು. ಎಸ್ಪೆಷಲಿ ಏನಂದರೆ ಈಗಿನ ಜನ್ರೇಷನ್ವ್ರಿಗೆ, ಎಸ್ಪೆಷಲಿ ಹುಡುಗ ಅಥವಾ ಹುಡುಗಿಗೆ ಈಗ ನೋಡಿ ಡೀಸೆಂಟ್ ಆಗಿರೋರ್ ಕಂಡ್ರೆ ಇಷ್ಟನೇ ಆಗಲ್ಲ. ಇದೇನಪ್ಪ ಬ್ಯಾಡ್ ಬಾಯ್ ಆಗಿರ್ಬೇಕು, ಸಿಗರೇಟ್ ಸಟ್ಬೇಕು, ಎಣ್ಣೆ ಹೊಡಿಬೇಕು, ಶೋಕಿ ಮಾಡಬೇಕು ಅಂಥವ್ರು ಕಂಡ್ರೆ ಹುಡುಗಿರ್ಗೆ ಅಥವಾ ಹುಡುಗರ್ಗೂ ತುಂಬ ಜಾಸ್ತಿ ಇಷ್ಟ. ಇದೊಂದು ಕಾಮನ್ ಆಗ್ಬಿಟ್ಟೈತೆ. ಅದನ್ನೇ ಇಲ್ಲೊಂದು ಸ್ವಲ್ಪ ಇಂಡೈರೆಕ್ಟ್ ರೆಪ್ರೆಸೆಂಟೇಷನು. ಅದಕ್ಕೆ ನೋಡಿ ಹೀರೋಯಿನು ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಾಗ ಜಾಸ್ತಿನೇ ಎಕ್ಸೈಟೆಡ್ ಆಗ್ಬಿಟ್ಟಿರ್ತಾಳೆ ಫಾರ್ ಸಮ್ ರೀಸನ್. ಆಮೇಲೆ ಅಕ್ಷತ್ ಅವ್ರ ಕ್ಯಾರೆಕ್ಟರ್ ಅಂತ ನಾನು ಹೇಳಿ ಜ್ಯೋತಿಷ್ ಶಾಸ್ತ್ರ ನಿಜ ಆಗೋಯ್ತು ಅಂತ. ಬಟ್ ಯಾವ ಆ್ಯಂಗಲಿಂದ ನಿಜ ಸರ್? ಅದು ನಿಜ ಅಂತ ಅನ್ಕೊಂಡಿರೋದೇ ಸುಳ್ಳಲ್ವಾ? ಸೊ ನೀವು ಹೇಳ್ತಾ ಇರೋದಲ್ಲ ಸುಳ್ಳು. ಸೊ ನೀವು ಭ್ರಮೆಲಿ ಬದುಕ್ತಾ ಇದ್ದೀರಾ, ನಿಜ ಅನ್ನೋ ಭ್ರಮೆಲಿ. ಆ ಭ್ರಮೆನ ಬೇರೆಯವ್ರಿಗೂ ಹೇಳ್ತಿದ್ರ ಅದೇ ನಿಜ ಅಂತ. ಅವರು ಅದೇ ಭ್ರಮೆಲಿ ಬದುಕ್ತವ್ರೆ. ಹೆಂಗೈತೆ ನೋಡಿ, ಒಂದು ಸೈಕಲ್ ಥರ ನಾನೇ ಭ್ರಮೆಲಿ ಬದುಕ್ತಾ ಇದ್ದೀನಿ. ನಾನು ಊರು ತುಂಬ ಜನಕ್ಕೆ ಒಳ್ಳೆ ಇದು ನಿಜ ಕಂಡ್ರು ಅಂತ ಹೇಳ್ಕೊಂಡು ತಿರ್ಗಾಡ್ತೀನಿ, ಅವರು ಭ್ರಮೆಲಿ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ದಿಸ್ ಇಸ್ ವಾಟ್ ಈಸ್ ಟ್ರೈಂಗ್ ಟು ಶೋ. ಸಾಧು ಕೋಕಿಲ ಅವರು ಇಷ್ಟತಕ್ಕ ಒಂದು ವೈಟ್ ಡ್ರೆಸ್ ಅಲ್ಲಿ ಎಲ್ಲ ವೈಟ್ ಮೇಕಪ್ ಅಲ್ಲಿ ಇದ್ದವರು ಆಲ್ ಆಫ್ ಅ ಸಡನ್ ಬ್ಲ್ಯಾಕ್ ಡ್ರೆಸ್ ಅಲ್ಲಿ ಮತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಂತಾರೆ. ರಿಪ್ರೆಸೆಂಟೇಷನ್ ಏನು ಅಂದ್ರೆ, ಈಗ ನಾವು ಖುಷಿಯಾಗಿದ್ದಾಗ ನಗು ಬರುತ್ತಲ್ಲ, ಅದು ಬೇರೆ ತರ ಇರುತ್ತೆ. ಆಮೇಲೆ ನಾವು ಏನೋ ಕೆಟ್ಟ ಕೆಲಸ ಮಾಡ್ಬಿಟ್ಟು ಅಥವಾ ಎಂಜಾಯ್ ಮಾಡ್ತಾ ನೆಗೆಟಿವಿಟಿಲಿ ನಗಕ್ಕೆ ಟ್ರೈ ಮಾಡ್ತಾರೆ, ಸಮಥಿಂಗ್ ಲೈಕ್ ದಿಸ್ ಅನ್ನೋ ಥರ. ಆ ನಗುನೇ ಬೇರೆ ಅಲ್ವಾ? ಅದನ್ನ ರೆಪ್ರೆಸೆಂಟೇಟ್ ಮಾಡೋಕ್ಕೋಸ್ಕರನೇ ಸಾಧು ಕೋಕಿಲರ್ ಕಂಪ್ಲೀಟ್ಲಿ ಡಾರ್ಕ್ ಡ್ರೆಸ್ ಅಲ್ಲಿ ಮತ್ತೆ ಮೇಕಪ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ ಬರ್ತಾರೆ ಡಿಫ್ರೆಂಟ್ ವೇ ಅಲ್ಲಿ. ಬಂದಿರೋ ದೇವರಲ್ಲ, ಒಬ್ಬ ಸುಳ್ಳ, ಅವನೇ ದೇವ್ರು ಅಂತ ಹೇಳ್ಕೊಂಡಿರೋದಕ್ಕೆ ಒಂದು ಸಿಂಪಲ್ ರೆಪ್ರೆಸೆಂಟೇಷನ್. ಎಲ್ಲ ರೈಟ್ ಕೈ ಎತ್ತಾರೆ, ಇವನು ಲೆಫ್ಟ್ ಕೈ ಎತ್ತಾನೆ. ರೆಪ್ರೆಸೆಂಟೇಷನ್ ಏನಂದ್ರೆ ನಾನು ಸುಳ್ಳ, ನಾನು ಮೋಸ್ಕರ. ಬಿಕಾಸ್ ಎಷ್ಟೊಂದು ನನಗೆ ಅನ್ಕೊಂಬಿಟ್ಟವ್ರೆ, ಇದು ಸೈಕಾಲಜಿಕಲಿ ಅವರು ಡಿಸೈಡ್ ಮಾಡ್ಕೊಂಬಿಟ್ಟಾರೆ. ಲೆಫ್ಟಲ್ಲಿ ಏನೇನು ಬರುತ್ತೋ ಅವೆಲ್ಲ ಸುಳ್ಳು, ಮೋಸ, ವಂಚನೆ ಅಂತ. ರೈಟಲ್ಲಿ ಮಾಡೋದೆಲ್ಲ ಒಳ್ಳೇದು, ದೇವ್ರ ಕೆಲಸ ಅನ್ನೋ. ಸೊ ಅದನ್ನ ಸಿಂಬಲೈಸೇಷನ್ ತೋರಿಸಿರ್ತಾರೆ. ಅದು ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅವ್ರು ಲೆಫ್ಟ್ ಕೈ ತೋರಿಸೋದು ರೈಟ್ ಬದಲು. ನೀವು ಲಿಟ್ರಲ್ ನಮ್ಮ ದೇವ್ರಗಳ ಫೋಟೋಗಳು ನೋಡ್ರೆ ಅವ್ರು ರೈಟ್ ಕೈಯೆಲ್ಲ ಕೊಡೋದು. ಬಟ್ ಇಲ್ಲಿ ನಮ್ಮ ಕ್ಯಾರೆಕ್ಟರ್ ಲಿಟ್ರಲ್ ಲೆಫ್ಟ್ ಕೈ ತೋರಿಸ್ತಾರೆ. ರೆಪ್ರೆಸೆಂಟೇಟಿವ್ ನಾನು ಅವ್ರು ಕಂಪ್ಲೀಟ್ಲಿ ಆಪೋಸಿಟ್ ಅಂತ. ನಡೀತಿದೆ ಸ್ವಾಮಿ, ಹೆಂಗೋ ಜೀವನ ನಡೀತಾ ಇದೆ ಸ್ವಾಮಿ. ಇಷ್ಟ ಬಂದಂಗೆ ಆಟ ಆಡಿಸ್ತಾ ಇರ್ತಾರೆ, ನಾವು ಆಟ ಆಡ್ಕೊಂಡು ಕೂತಿರ್ತೀವಿ ಹೊರತು ಅವ್ರು ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಅದನ್ನೇ ಇಲ್ಲಿ ರೆಪ್ರೆಸೆಂಟೇಷನ್ಗೋಸ್ಕರ ಈ ಸೀಕ್ವೆನ್ಸ್ ಬರೋದು. ನಾವು ಹೆಂಗೋ ನಡೀತಿದ್ದೆ ಜೀವನ ಅಂತ. ಏನು ಏನಪ್ಪದು ಸಪ್ಪೆ ಜೀವನ, ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಏನಿಲ್ಲ. ಬೆಳಗ್ಗೆ ಹೋಗೋದೋ ಕೆಲಸ ಮಾಡು, ಮನೆಗೆ ಬಾ, ಏನಾರು ಒಂದೆರಡು ಚಿಕ್ಕ ಪುಟ್ಟ ಪಿಕ್ಚರ್ ನೋಡು, ಮಲಿಕೋ. ಬರೀ ಇದೆ ಲೈಫ್ ಪೂರ್ತಿ. ಏನಾರು ಎಕ್ಸೈಟಿಂಗ್ ಥಿಂಗ್ಸ್ ಮಾಡ್ತೀವ? ಇಲ್ಲ. ಬಿಕಾಸ್ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ನಮ್ಮ ಹತ್ರ ಅಷ್ಟು ಪವರ್ ಇಲ್ಲ, ನಮ್ಮ ಹತ್ರ ಅದೇನು ಇಲ್ಲ. ಯಾಕೆ? ಎಲ್ಲ ಅವ್ರವ್ರೇ ಮಡಿಕೊಂಡು ಕೂತವ್ರಲ್ಲ, ನಿಮ್ಗೇನು ಕೊಡ್ತಾರ ಅವೆಲ್ಲ? ನಾವು ಎಂಜಾಯ್ ಮಾಡ್ಬೇಕು. ನೀವೇನಕ್ಕೆ ಎಂಜಾಯ್ ಮಾಡ್ತೀರಿ? ನೀವು ಕೆಲಸದವ್ರು ಕೆಲಸ ಮಾಡ್ಕೊಂಡು ಇರ್ರಿ ಅವ್ರ ಲಾಜಿಕ್ ಪ್ರಕಾರ. ದಟ್ ಈಸ್ ವಾಟ್ ಈಸ್ ಟ್ರೈ ಟು ಶೋ ಹಿಯರ್. ಆ ವ್ಯಕ್ತಿ ಲಿಟ್ರೇಚರ್ ತುಂಬಾ ತಪ್ಪು ನಡೀತಿದೆ. ಅದೇ ಟೈಮಲ್ಲಿ ನಮ್ಮ ಕ್ಯಾರೆಕ್ಟರ್ ಹೇಳ್ದೇನಂತ, ಗೊತ್ತಿದೆ ಅಂತ ತಪ್ಪು ನಡೀತಿದೆ ಅಂತ ಗೊತ್ತಿದ್ರು ತಿಕ್ಕ ಮುಚ್ಕೊಂಡಿದ್ದಿ ನೀವು ಅದಕ್ಕೆ ಏನು ಮಾತಾಡ್ತಲ್ಲ ಅದ್ರ ಬಗ್ಗೆ. ನಿಮ್ಮ ಪಾಡಕ್ಕೆ ನೀವು ನಮ್ದಾಯ್ತು, ನಮ್ಮ ಕೆಲಸ ಆಯ್ತು ಅಂತಾನೆ ಬದುಕ್ತೀರಾ. ನಿಮ್ಗೆ ಗೊತ್ತಲ್ಲಿ ತಪ್ಪು ನಡೀತಿದೆ ಆದ್ರೂ ಕ್ವಶನ್ ಮಾಡ್ದಂಗೆ ಅವ್ರು ಏನಾರು ಮಾಡ್ಕೊಂಡು ನಮ್ಗೇನಾಗಬೇಕು ಅನ್ಕೊಂಡೆ ಬದುಕ್ತಿರ್ತೀರಾ. ನಾಳೆ ದಿನ ನಿಮ್ಮ ಲೈಫಲ್ಲಿ ಆ ಥರ ಏನಾರು ಆದಾಗ ನಿಮ್ಗೂ ಯಾರು ಆ ಥರ ಸಪೋರ್ಟ್ ಮಾಡಕ್ ಬರಲ್ಲ. ಅದೇ ಇಲ್ಲಿ ರೆಪ್ರೆಸೆಂಟೇಷನ್ ಆಗಿ ಈ ಸೀಕ್ವೆನ್ಸ್ ಬರುತ್ತೆ. ನಮ್ಗೆಲ್ಲ ಗೊತ್ತಿದೆ ಸ್ವಾಮಿ, ನಮ್ಗೆಲ್ಲ ಗೊತ್ತಿದೆ. ಈ ಗುರುಪ್ರಸಾದ್ ಅವ್ರು ಹೇಳೋ ಡೈಲಾಗು ಗೊತ್ತಿದೆ ಸ್ವಾಮಿ, ಗೊತ್ತಿದೆ, ತಪ್ಪು ನಡೀತಾರೆ, ಎಲ್ಲರಿಗೂ ಗೊತ್ತಿದೆ ಸ್ವಾಮಿ ಅಂತಂದಾಗ ಯಾಕೆ ಅದು ನೋಡ್ಬಿಟ್ಟು ಉಪೇಂದ್ರ ಅವರು ಗೊತ್ತಿದ್ದು ತಪ್ಪು ನಡೀತಿದೆ ಅಂತ ಡೈಲಾಗ್ ಬರೋದು ಸಿಂಪಲ್ ಗುರುಪ್ರಸಾದ್ನ ನೋಡ್ಕೊಂಡು. ರೆಪ್ರೆಸೆಂಟೇಷನ್ ಏನಂದ್ರೆ, ಗುರು ಆದವನು ದಾರಿ ತೋರ್ಸೋದು ಬಿಟ್ಬಿಟ್ಟು ದಾರಿ ತೋರ್ಸೋ ಇದನ್ನ ಹೆಸರಲ್ಲಿ ಏನಪ್ಪ ಅದು ಶಿಷ್ಯನ್ಗೆ ಬಗ್ಗಿಸ್ಕೊಂತಿ ಏನಪ್ಪ ಅದು ಹಣ್ಣು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅದನ್ನೇ ಇಲ್ಲಿ ತೋರಿಸ್ತಾ ಇರೋದು. ಅದಕ್ಕೆ ಗುರುಪ್ರಸಾದ್ ಲಾಸ್ಟ್ ಎಂಡಿಂಗ್ ಅಲ್ಲಿ ಬೇರೆಯವ್ರ ಹಣ್ಣು ಕೂಡ ಮೂಸ್ತಿರ್ತಾರೆ, ನೋಡಿದಿರಾ? ಸೊ ಯಾಕಂದ್ರೆ ಹಣ್ಣು ಹೊಡ್ಯಕ್ಕೆ ಮುಂಚೆ ಮೂಸ್ ನೋಡೋದು ಚೆನ್ನಾಗೈತಾ ಇಲ್ವಾ ಅಂತ. ದಟ್ ಇಸ್ ಒಂದೊಂದು ಸ್ವಲ್ಪ ವಲ್ಗರ್ ಅನ್ನಿಸ್ಬೋದು, ಬಟ್ ಇಟ್ ಈಸ್ ರಿಯಲ್ ಆಗಿ ಹೇಳ್ಬೇಕಲ್ವಾ. ಫೇಕ್ ಆಗಿ ನನಗೆ ಹೇಳಕ್ ಬರಲ್ಲ. ಅವ್ರು ಅದನ್ನೇ ತೋರಿಸಿರೋದಲ್ಲಿ ಹೆಂಗೆ ಗುರುಗಳಾದವರು ದಾರಿ ತೋರಿಸ್ಬೇಕು. ಹೋಗಪ್ಪ ಈ ದಾರಿಲಿ ಇದು ಒಳ್ಳೇದಾಗುತ್ತೆ, ನೀನು ಟ್ರೈ ಮಾಡು ಅಂತ. ಅದು ಬಿಟ್ಬಿಟ್ಟು ಹೆಂಗು ಪೆಕ್ಕರ್ ನನ್ನ ಮಗ ಬಂದವನೇ ಚೆನ್ನಾಗಿ ಹೊಡೆದ್ಬಿಟ್ಟು ಕಳ್ಸೋಣ,
ನನಗೇನಾಗಬೇಕು ಅವ್ನು ಕಟ್ಕೊಂಡು ನಾನು ಚೆನ್ನಾಗಿದ್ರೆ ಸಾಕು ಅಂತ ಬದುಕೋ ಈ ಪ್ರಪಂಚದಲ್ಲಿ ಗುರುಗಳು ಈ ಥರ ಕೆಲಸ ಮಾಡಿದ್ರೆ ತಪ್ಪು. ಅದನ್ನೇ ಅವ್ರು ಹೇಳ್ತಾ ಇರೋದು, ತಪ್ಪು ನಡೀತಿದೆ ಅಂತ ಗೊತ್ತಿದ್ರು ತಪ್ಪು ನಡೀತಿದೆ ಅಂತ. ಸರಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತಾವ್ರೆ. ನಮ್ಮ ಮನುಷ್ಯರದು ಎವಲ್ಯೂಷನ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಈಗ ಚಿಕ್ಕ ಚಿಕ್ಕ ಮಕ್ಳಿಗೆ ಕೂಡ ಗೊತ್ತಾಗುತ್ತೆ ನಾವು ದೊಡ್ಡವ್ರು ಏನ್ ಮಾತಾಡ್ತಾ ಇದೀವಿ ಅಂತ. ಆ ಹುಡ್ಗ ಬಂಕ್ ಮಾಡ್ಬಿಟ್ಟ ಕುತ್ಕೊಂಡು ಅವ್ನು ಏನ್ ಹೇಳ್ಬೋದು, ನಮ್ ಕ್ಯಾರೆಕ್ಟರ್ ಏನ್ ಹೇಳ್ತೈತೆ ಅಂತ. ಬಟ್ ಆದ್ರೂ ಈ ಒಮ್ಮಂಗ್ ಗೊತ್ತಾಯ್ತಲ್ಲ. ಸಿ ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ನಾವು ಏನೋ ಅನ್ಕೊಂಡಿರ್ತೀವಿ ನಮ್ಮ ಮಕ್ಳಿಗೆ ಏನು ಗೊತ್ತಿಲ್ಲ, ಅಮಾಯಕರು ಅಂತ. ಅವ್ರಿಗೆಲ್ಲ ಗೊತ್ತಿರುತ್ತೆ, ನಾಟಕ ಮಾಡ್ತಿರ್ತಾರೆ. ಒಂದು ಪ್ಲಸ್ ನಮ್ಮ ಜನ್ರೇಷನ್ ಯಾವ ಥರ ಇದೆ ಅಂದರೆ, ನಾವು ಅನ್ಕೊಂಡಿರ್ತೀವಿ ಏನಂದರೆ ಈ ಹುಡುಗರುಗಳಿಗೆ ಏನು ಗೊತ್ತಾಗ್ಬಾರ್ದು ಅಂತ ಔಷಧಕ್ಕೆ ಟ್ರೈ ಮಾಡ್ತೀವಿ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವ್ರು ನಾಟಕ ಮಾಡ್ಕೊಂಡು ನಿನ್ನ ಚೆನ್ನಾಗಿ ಯಾಮಾರಿಸ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಅದನ್ನ ರೆಪ್ರೆಸೆಂಟೇಷನ್ ನಮಗೂ ಅಂದರೆ ನಮ್ಮ ಜನ್ರೇಷನ್ ಯಾವ ಥರ ಇದೆ ಅಂದರೆ, ಚಿಕ್ಕ ಮಕ್ಳಿಗೂ ಕೂಡ ಎಲ್ಲ ಥರ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇರೋದು. ಪ್ಲಸ್ ನಾವು ಎಷ್ಟು ಸ್ಟುಪಿಡಾಗಿ ಆಡ್ತೀವಿ ಅಂದರೆ ಅವ್ರಿಗೆ ಗೊತ್ತಾಗೋದು ನಮ್ಗೆ ಯಾಕೆ ಗೊತ್ತಾಗ್ತಲ್ಲ, ಬಿಕಾಸ್ ನಾವು ಅವ್ರ ಥರ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ನಾವು ಹೆಂಗೆ ಬೇಕೋ ಸ್ಟುಪಿಡಾಗಿ ಯೋಚನೆ ಮಾಡ್ತೀವಿ, ಸ್ಪೀಡಾಗಿ ಬದುಕ್ತೀವಿ. ಬಟ್ ಆ ಹುಡುಗರು ಆ ಥರ ಅಲ್ಲ, ಅವ್ರು ಕರೆಕ್ಟಾಗಿ ಪಾಯಿಂಟ್ ಹಿಡ್ಕೊತಾರೆ. ಅವ್ನು ಯಾಕೆ ಹಂಗೆ ಮಾತಾಡ್ದ, ಇವನ್ ಯಾಕೆ ಹಿಂಗೆ ಮಾತಾಡ್ದ. ಸಿ ದಟ್ ಈಸ್ ವೈ ಎವ್ರಿಬಡಿ ಸೇಸ್ ಮಕ್ಳಿದಾರಲ್ಲ ಅವರಷ್ಟು ಪ್ಯೂರ್ ಯಾರು ಇರಲ್ಲ ಅಂತ. ಇದೇ ರೀಸನ್ಗೆ